ಅದರಲ್ಲಿ ಏನು ನಾವು ತಿರ್ಸಿ ಹೇಳಕ್ಕಾಗಲ್ಲ. ಆಯ್ತಲ್ಲಪ್ಪ, ಈಗ ಒಂದ್ ನಿಮಿಷ 2 ವರ್ಷದಿಂದ ನಿಮ್ಮವರೇ ಚೇಂಜ್ ಮಾಡ್ತೀನಿ ಚೇಂಜ್ ಆಗ್ತಾರ ಅಂತ ನಿಮ್ಮಲ್ಲಿ ನಡೆದಿದೆ, ಮೀಡಿಯಾದಲ್ಲಿ ನಡೆದಿಲ್ಲ. ಈಗ ಒಂದ್ ನಿಮಿಷ ವೈಯಕ್ತಿಕ ರೀ, ಅವ್ರು ವೈಯಕ್ತಿಕವಾಗಿ ಹೇಳಿದ್ರು. ನನ್ನ ಆಯಿತು, ಈಗ ರೀ ನಾನೇ ಹೇಳ್ತೇನೆ. ಯಾರ ಮೇಲೆ ಪಕ್ಷ ತಗೊಳ್ಳೋಂಥ ನಿರ್ಣಯ ಅದು. ನಾನು ಏನಂತ ಒತ್ತಾಯ ಮಾಡಬೇಕಾಗುತ್ತೆ? ಮೀಡಿಯಾಗೆ ಹೇಳಿ ಒತ್ತಾಯ ಮಾಡಬೇಕಾಗಿ ಬರುತ್ತಾ? ಮೀಡಿಯಾಗೆ ಹೇಳಿ ಒತ್ತಾಯ ಮಾಡುವಂಥದ್ದು ಏನಿಲ್ಲ. ಯಾಕೆ ಆಗಬಾರ್ದು ಅಂತೇಳಿ ಅವ್ರೇನು ನಾನು ಆಗಬಾರ್ದು ಅಂತ ವ್ಯಕ್ತಿ ಅವರು ಇಂಡಿವಿಜುವಲ್ ರೀ, ಇಂಡಿವಿಜುವಲ್ ಆಗಿ ಅವ್ರು ವ್ಯಕ್ತಪಡಿಸ್ಬಾರ್ದು ಅಂತೇಳಿ. ಆಯಿತು, ಇವರು ವ್ಯಕ್ತಪಡಿಸ್ಬೋದು, ನನಗೂ ಆಸೆ ಇದೆ ಅಂತೇಳಿ, ತಪ್ಪಾಗುತ್ತೆ ಅದು. ಅಲ್ಲಲ್ಲ, ಮೀಡಿಯಾದಲ್ಲೇ ಹೆಚ್ಚಾಗಿ ಚರ್ಚೆ ಆಗಿರೋ ಪಕ್ಷದಲ್ಲಿಗಿಂತ ಮೀಡಿಯಾದಲ್ಲೇ ಹೆಚ್ಚಾಗಿ ಚರ್ಚೆ ಆಗಿರೋದು ಅಂತ ಹೇಳ್ತಾರೆ. ಒಂದ್ ನಿಮಿಷ, ನೀವು ಮಾಧ್ಯಮ ಸ್ನೇಹಿತರು ಕೇಳಿ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಅಭಿಪ್ರಾಯಕ್ಕೆ ಮನ್ನಣೆ ಇರಲ್ಲ, ಅದಕ್ಕೆ ಇದು ಹೈಕಮಾಂಡ್ ಅಭಿಪ್ರಾಯನ ಅಂತಿಮ. ಇದು ಯಾರೇ ಹೇಳಿದ್ರು ಕೂಡ ಅವ್ರು ವೈಯಕ್ತಿಕ ಹೇಳಿರ್ತಾರೆ. ಈಗ ವೈಯಕ್ತಿಕ ಅಭಿಪ್ರಾಯದ ಮೇಲೆ ಚರ್ಚೆ ಮಾಡ್ಬೇಕಾ, ಅವ್ರೇನು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಚರ್ಚೆ ಮಾಡ್ಬೇಕಾ? ಈಗ ಇರೋ ಪ್ರಶ್ನೆ ಏನು, ಯಾರೇ ವೈಯಕ್ತಿಕವಾಗಿ ನಾನೇ ಹೇಳಿದ್ರು ಕೂಡ ಯಾರು ವೈಯಕ್ತಿಕ ಅಭಿಪ್ರಾಯ ಇರ್ತಲ್ಲ ಅವ್ರನ್ನ ಪ್ರಶ್ನೆ ಮಾಡ್ರಿ. ಈಗ ಅದ್ರ ಬಗ್ಗೆ ಚರ್ಚೆ ಈಗ ಕಾಂಗ್ರೆಸ್ ಪಕ್ಷದಾಗ ಹೈಕಮಾಂಡ್ ಏನು ತೀರ್ಮಾನ ತಗಂತತಿ ಅದಕ್ಕೆಲ್ಲರೂ ಕೂಡ ಬದ್ಧ ಇರ್ತಾರ. ಅದಕ್ಕೆ ಹೈಕಮಾಂಡ್ ಏನಾರ ಉತ್ತರ ಕೇಳಿದ್ರೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ನೀವು ವೈಯಕ್ತಿಕ ಎಲ್ಲರೂ ಕೇಳ್ಕೊಂತ ಕೂತ್ಕೊಂಡ್ರೆ ಈಗ ಆಯ್ತು. ಇದು ಕೇಳಿ ಹೇಳ್ತೀನಿ, ಇದು ನಮ್ಮ ಸಹೋದರರು, ನಮ್ಮ ಅಧ್ಯಕ್ಷರು ಎಲ್ಲರೂ ನಾವು ಅದೀವಿ. ನಮ್ಮನ್ನು ಕೇಳ್ತೀರಿ, ಅವ್ರನ್ನೂ ಕೇಳ್ತೀರಿ, ಎಲ್ಲರಿಂದ ಬರೋದು ಒಂದೇ ಉತ್ತರ ಏನು, ಹೈಕಮಾಂಡ್ ತೀರ್ಮಾನ ಅಂತಿಮ. ಉಳ್ಕಿದಾರೆ ಯಾರೇ ಹೇಳಿದ್ರು ಕೂಡ ಅದು ಅವ್ರ ವೈಯಕ್ತಿಕ. ಆಯ್ತು, ನೀವು ಮುಂದಿನ ಮಾಧ್ಯಮದಲ್ಲಿ ಹೆಚ್ಚಾಗಿ